ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಕುಡಹಳ್ಳಿ ಗ್ರಾಮದ ಹಾಲಕುಡ ಚನ್ನಬಸವೇಶ್ವರ ರಥೋತ್ಸವ ಜನಸಾಗರದ ಮಧ್ಯೆ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಲ್ಲಿನಾಥ್ ಪೊಲೀಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ನಡೆದಿತ್ತು. ಶ್ರೀ ಮಲ್ಲಿನಾಥ್ ಪೊಲೀಸ್ ಪಾಟೀಲ್ ಅವರ ಮನೆಯಿಂದ ರಥೋತ್ಸವ ಕಳಸ, ಮಾಲಿ ಪಾಟೀಲ್ ಅವರ ಮನೆಯಿಂದ ಕುಂಭ, ಕುಲಕರ್ಣಿಯವರ ಮನೆಯಿಂದ ಮಿಣಿ ತಂದು ಸಾಯಂಕಾಲ 7:30ಕ್ಕೆ ತೆರಿಗೆ ಖಾರಿಕ್, ಬಾದಾಮಿ, ಉತ್ತಿತ್ತಿ, ಬಾಳೆಹಣ್ಣು ಎಸೆಯುವ ಮೂಲಕ ಭಕ್ತ ಜನಸಾಗರದ ಮಧ್ಯೆ ವೈಭವದ ರಥೋತ್ಸವ ಜರುಗಿತು. ಶ್ರೀ ಹಾಲಕೂಡ ಚನ್ನಬಸವೇಶ್ವರ ಜೈ ಎಂಬ ಘೋಷ ಕೂಗುತ್ತಾ ಭಕ್ತರು ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ರಮೇಶ್ ಎಸ್, ಕುಡಹಳ್ಳಿ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಚನ್ನಬಸವೇಶ್ವರದ ದೇವಸ್ಥಾನದ ಜಾತ್ರೆ ಮಹೋತ್ಸವವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮೂರ ಹಾರಕೂಡ ಜಾತ್ರೆಯನ್ನು ವಿಜೃಂಭವಾಗಿ ಹರಿಸ್ತೇವೆ. ಶ್ರೀ ಮಲ್ಲಿನಾಥ್ ಪೊಲೀಸ್ ಪಾಟೀಲ ಅವರ ನೇತೃತ್ವದ 5 ದಿನ ಪಲ್ಲಕ್ಕಿ ಹಾಗೂ 20 ಬಸವ ಜಯಂತಿಯಂದು ಜಾತ್ರೆ ಮಹೋತ್ಸವ ಹಾಗೆ ರಥೋತ್ಸವ ಇರ್ತದೆ. ಸುತ್ತ ಬಾಜುಹಳ್ಳಿಯ ಗ್ರಾಮಗಳಿಂದವರು ಎಲ್ಲವರು ಒಂದು ಜಾತ್ರೆಯನ್ನು ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರೆ. ಒಳ್ಳೆಯ ರೀತಿಯಿಂದ ನಡೀತದೆ. ಹಾಗೆ ಅದಕ್ಕಾಗಿ ಅವರ ಮಲ್ಲಿನಾಥ್ ಪೊಲೀಸ್ ಪಾಟೀಲ್ ಅವರಿಗೆ ನಾವು ಕೃತಜ್ಞವನ್ನು ಸಲ್ಲುತ್ತೀವಿ. ಹಾಗೆ ಊರಿನ ಗ್ರಾಮಸ್ಥರಿಗೂ ಎಲ್ಲ ಸಹಭಾಗಿಯಿಂದ ನಡೆದುಕೊಂಡು ವಿಜೃಂಭಣೆಯಾಗಿ ಆಚರಿಸ್ತಾರೆ. ಪ್ರತಿ ವರ್ಷವಂತೆ ಈ ವರ್ಷವೂ ಎಲ್ಲರಿಗೂ ನಮ್ಮ ಕಡೆಯಿಂದ, ನಮ್ಮ ಗ್ರಾಮದ ವತಿಯಿಂದ ಹಾಗೂ ಹಿರಿಯರ ವತಿಯಿಂದ ಎಲ್ಲರಿಗೂ ನಾವು ನಮಸ್ಕರಿಸ್ತಾ ನಮ್ಮ ಜಾತ್ರೆಯನ್ನು ಮಹೋತ್ಸವವನ್ನು ಪೂರೈಸ್ತಿದ್ದೇವೆ. ಹಾರಕೂಡ ಚನ್ನಬಸವೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಸುತ್ತಮುತ್ತಲಿನ ಭಕ್ತರು ಮತ್ತು ಕುಡ್ಡಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೀತಾ ಇದೆ. ಮಲ್ಲಿನಾಥ್ ಪೊಲೀಸ್ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಜಾತ್ರಾ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಅವರು ಸ್ವಂತ ಅಚ್ಚುಕಚ್ಚದಲ್ಲಿ ಈಗ ನಮ್ಮ ಊರಿನ ಮುಖ್ಯಸ್ಥರು ಎಲ್ಲರೂ ಎಲ್ಲರೂ ಕಲ್ತು ಮಾಡ್ತೀವಿ. ವರ್ಷಕ್ಕೆ ಹಂಗೆ ಇರುತ್ತೆ, ಈಗ ಹಂಗೆ ಮಾಡ್ತಾಯಿದ್ದೀವಿ. ನಮ್ಮ ಅದ್ದೂರಿಯಾಗಿ ನಡೀತಾ ಇದೆ. ಬಸವ ಜಯಂತಿ ನಮ್ಮೂರು ಜಾತ್ರೆಯಲ್ಲೇ ಇರುತ್ತೆ. ಜಾತ್ರೆ ಬಸವ ಜಯಂತಿ ಎರಡೂ ಒಂದೇ ದಿನ ಆಗುತ್ತೆ ನಮ್ಮೂರಲ್ಲಿ. ನಾವು ಅನ್ನದಾಸೋಹ ಮತ್ತು ಪ್ರತಿ ವರ್ಷವೂ ಜಯಂತಿ ಎಲ್ಲ ಮಾಡುತ್ತೇವೆ ಅಂತೇಳಿ ಹೇಳಿ ಗ್ರಾಮದ ಶ್ರೀ ಹಾಲಕೂಡ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಇದ್ದ ಕಾರಣ ನಮ್ಮೆಲ್ಲರ ಜನತೆ ಮತ್ತು ನಮ್ಮ ಊರಿನ ಹಿರಿಯರು ಮುಖಂಡರು ಕೂಡಿ ಇಂದು ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್ ಅವರು ನೇತೃತ್ವದಲ್ಲಿ ನಮ್ಮ ಕುಡಳಿಯ ಮೇಯರು ಹಾಗೆ ಮತ್ತು ಪುರತಾಯರು ಎಲ್ಲರೂ ಕೂಡಿ ಇವತ್ತಿನ ದಿನದಂದು ಒಳ್ಳೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆಂದು ಕುಡಳಿ ಗ್ರಾಮಸ್ಥರಿಂದ ನಮ್ಮಂತ ಮತ್ತು ಇವತ್ತಿಗೆ 70-75 ವರ್ಷಗಳಾಯಿತು ನಮ್ಮ ಮಲ್ಲಿನಾಥ್ ಪೊಲೀಸ್ ಪಾಟೀಲ್ ಅವರು ನಡೆಸ್ಕೊಂಡು ಹೋಗುತ್ತಿದ್ದಾರೆಂದು ಮತ್ತು ಅವರ ಹೀಗೆ ಮುಂದೆ ನಡೆಸ್ಕೊಂಡು ಹೋಗುತ್ತಾರೆಂದು ನಮ್ಮ ಕುಡಳಿ ಗ್ರಾಮಸ್ಥರು ಅವರಿಗೆ ಪ್ರೋತ್ಸಾಹ ಕೊಟ್ಟು ಹಾಗೆ ಮುಂದಿನ ಕಾರ್ಯಕ್ರಮಗಳು ವಿರೋಚನೆಯಿಂದ ಸಾಗುತ್ತಿದೆ ಎಂದು ನಮ್ಮ ಕುಡಳಿನ ಗ್ರಾಮಸ್ಥರು ಹಾಗೂ ನಮ್ಮ ಎಲ್ಲ ಅಧಿಕಾರಿಗಳು ಒಟ್ಟಿಗೆ ನಡೆಸ್ಕೊಂಡು ಹೋಗುತ್ತಿರುವಂಥ ನಮ್ಮ ಮಲ್ಲಿನಾಥ್ ಪೊಲೀಸ್ ಪಾಟೀಲ್ ಅವರಿಗೆ ಮತ್ತು ಇಂದಿನ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಜಗಳ ಮತ್ತು ಯಾವುದೇ ಏನು ಕಾರಣಗಳಿಲ್ಲದೆ ಮಾಡ್ತಾ ಇರೋದು ಒಳ್ಳೆಯ ಕಾರಣದಿಂದ ನಡೆಸಿಕೊಂಡು ಹೋಗ್ತಿದ್ದಾರೆ ಎಂದು ನಾವು ಹೇಳ್ತಿದ್ದೇವೆ. ಇದೇ ಹಾಗೆ ಬಸವ ಜಯಂತಿಯ ಮತ್ತು ಶುಭಾಶಯಗಳನ್ನು ಕೋರುತ್ತಾ ಹೀಗೆ 2 ಮಾತು